ನೆನ್ಪಿಟ್ಕೊಳ್ಳಿ. 74926 30ರಿಂದ 1 ತನಕ ಮನ್ಸಲ್ಲಿ ಕೌಂಟ್ ಮಾಡಿ. ಈಗ ನಾನು ಮೊದಲು ಏನು ನೆನ್ಪಿಟ್ಕೊಂಡಿದ್ದೆ ನೆನ್ಪಿಟ್ಕೊಳಕ್ಕೆ ಹೇಳಿದೆ, ನಂಬರ್ ಹೇಳಿ ನೋಡೋಣ. 7, 8 something 7, 4. ಇದನ್ನ ಯಾಕೆ ನೆನಪಿಲ್ಲ ಅಂತ ಹೇಳಿದ್ರೆ, ನಿಮ್ ಬ್ರೈನ್ಗೆ ನಾನೊಂದನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟ ತಕ್ಷಣನೇ ಇನ್ನೊಂದು ಇನ್ಫಾರ್ಮೇಶನ್ ಡಂಪ್ ಮಾಡಿದೆ. ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಹುಟ್ಟೋದಕ್ಕಿಂತ ಮುಂಚೆ ಮೈಂಡ್ ಅಕೌಂಟಲ್ಲಿ ದುಡ್ಡು ಹುಟ್ಟಬೇಕು. ಯಾವ ಡಿಸಿಷನ್ಸ್ಗಳನ್ನ ತಗೊಳ್ತಾನೆ ಒಬ್ಬ ಮನುಷ್ಯ, ಆ ಡಿಸಿಷನ್ ಇಂದ ಅವ್ನು ಆಕ್ಷನ್ ಮಾಡ್ತಾನೆ. ಆಕ್ಷನ್ ಒಂದು ಸಿಸ್ಟಮ್ ಅನ್ನು ಕೊಡುತ್ತೆ, ಆ ಸಿಸ್ಟಮ್ ಒಂದು ಇನ್ಕಮ್ ಅನ್ನು ಕೊಡುತ್ತೆ. ನೀವು ದೇಹದಿಂದ ಕೆಲಸ ಮಾಡಿದ್ರೆ ನಿಮ್ಮ ಸಮಯವನ್ನು ಮಾರ್ಕೋತೀರಿ, ಬುದ್ಧಿಯಿಂದ ಕೆಲಸ ಮಾಡಿದ್ರೆ ನೀವೊಂದು ಸಾಮ್ರಾಜ್ಯವನ್ನು ಕಟ್ತೀರಿ. ಪಾಸ್ಟು ಲೆಸನ್ ಆಗಿಟ್ರೆ ಅದೊಂದು ವಿಸ್ಡಮ್ ಆಗಿರುತ್ತೆ, ಅದೇ ಪಾಸ್ಟು ಲೂಪ್ ಆಗಿಟ್ರೆ ಅದು ಪ್ರಿಷನ್ ಆಗಿರುತ್ತೆ. ಫೇಲ್ಯೂರ್ ಅನ್ನುವಂಥದ್ದು ಒಂದು ಈವೆಂಟ್, ನಾನೇ ಫೇಲ್ಯೂರ್ ಅನ್ನುವಂಥದ್ದು ತಪ್ಪು ಅಂತ ನಾನು ಹೇಳ್ತೀನಿ. ಕೋಟ್ಯಾಧಿಪತಿಗಳಿದ್ದಾರೆ, ಅವ್ರಿಗೂ ಒಬ್ಬ ಕಾಮನ್ ಮ್ಯಾನ್ಗೂ ಏನು ಡಿಫರೆನ್ಸ್ ಅಂತ ಹೇಳಿದ್ರೆ, ಅವ್ರು ಆಗೋಗಿರೋ ಈವೆಂಟಿಂದ ಏನೋ ಕಲಿತು ಮುಂದೆ ಹೋಗ್ತಾರೆ. ಆದರೆ ಇವನು ಆಗೋಗಿರೋ ಈವೆಂಟನ್ನೇ ನಾನು ಅಂತ ಹೇಳ್ಕೊಂಡು ಅಲ್ಲೇ ಸಿಗಾಕೊಂಡು ಓದಾಡ್ತಿರ್ತಾರೆ. ಕಾಮನ್ ಮ್ಯಾನ್ ಯಾಕೆ ಅಂತ ದೊಡ್ಡ ದೊಡ್ಡ ಐಡಿಯಾಗಳು ಯಾವತ್ತೂ ಬರಲ್ಲ. ದ ವೇ ದೇ ಥಿಂಕ್ ದಟ್ ಡಿಸೈನ್ಸ್ ದೇರ್ ಲೈಫ್. ನಮ್ಮ ಬ್ರೈನ್ಗೆ ಅಥವಾ ನಮ್ಮ ಮನಸ್ಸಿಗೆ ನೀವೇನನ್ನ ಮಾಡ್ತಿದ್ದೀರೋ ಅದನ್ನ ಪುಷ್ ಮಾಡುತ್ತೆ. ನೀವು ಒಂದ್ಸಲ ಇನ್ವೆಸ್ಟ್ ಮಾಡೋದನ್ನ ಕಲ್ತ್ಬಿಡಿ, ನಿಮ್ ಕೈಲಿ ಪದೇ ಪದೇ ಇನ್ವೆಸ್ಟ್ ಮಾಡಿಸುತ್ತೆ. ಸೋಂಬೇರಿ ಆಗಿದ್ರೆ ಸೋಂಬೇರಿ ಮಾಡುತ್ತೆ. ಈ ಮಿಲಿಯನೇರ್ಸ್ ಯಾರು ಇರ್ತಾರೆ, ಈ ಕೋಟ್ಯಾಧೀಶರು, ಎಷ್ಟು ಕ್ಲಾರಿಟಿ ಇರುತ್ತೆ ತುಂಬಾ ಜನರ ಜೀವನದಲ್ಲಿ. ಆ ಕ್ಲಾರಿಟಿ ಯಾಕೆ ಇವ್ರಿಗೆ ಸಿಗಲ್ಲ? ಬಾಡಿ ಟಯರ್ಡ್ ಆಗೋದನ್ನ ನಾವು ಗಮನಿಸ್ತೀವಿ, ಬ್ರೈನ್ ಟಯರ್ಡ್ ಆಗೋದನ್ನ ನಾವು ಗಮನಿಸಲ್ಲ. ಅಂದ್ರೆ ಮನಸ್ಸು ಟಯರ್ಡ್ ಆಗುತ್ತೆ. ಇದ್ರಲ್ಲಿ ಆಲ್ರೆಡಿ ಸಕ್ಸಸ್ ಕಂಡಿರುವಂತವ್ರು ಆಗಿರ್ಲಿ, ಇವ್ರು ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಯಾಕಂತ ಹೇಳಿದ್ರೆ ಇದೇ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್. ಫಿನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಇರ್ತಕ್ಕಂಥವ್ರು ಒಂದು ಹಂತಕ್ಕೆ ಹೋದ್ರೆ ಒಳಗೆ ಅವ್ರನ್ನ ಅವರು ಕಂಡುಕೊಳ್ತಾರಲ್ಲ, ಇದರ ರಹಸ್ಯ ಏನು ಆಕ್ಚುಲಿ? ನಿಮ್ಮ ಕೈ ಹೀಗೆ ಮಾಡಿ ಆ್ಯಂಡ್ ನಿಮ್ಮ ಒಳಗಡೆ ಇಟ್ಕೊಳ್ಳಿ ಕೈನ. ರೈಟ್ ಹ್ಯಾಂಡ್ದು ಇಂಡೆಕ್ಸ್ ಫಿಂಗರ್ ಎತ್ತಿ, ರೈಟ್ ಹ್ಯಾಂಡ್ದು ಮಿಡ್ಲ್ ಫಿಂಗರ್ ಎತ್ತಿ. ವೆರಿ ಮಚ್ ಕನ್ಫ್ಯೂಸಿಂಗ್. ಟೇಕ್ ಅ ಡೀಪ್ ಬ್ರೀದಿಂಗ್, ಬ್ರೀದ್ ಔಟ್. ನಿಮ್ಮ ಸಬ್ಕಾನ್ಷಿಯಸ್ ಕೇಳಿ, ನಿಮಗೆ ಫಸ್ಟ್ ಟೈಮ್ ಮಾಡಿದಾಗ ಟಫ್ ಅನ್ನಿಸ್ತಾ, ಎರಡನೇ ಟೈಮ್ ಮಾಡಿದಾಗ ಟಫ್ ಅನ್ನಿಸ್ತಾ? ಎರಡನೇ ಟೈಮ್ ತುಂಬ ಸಿಂಪಲ್ ಅನ್ನಿಸ್ತೀವಿ. ನಮಗೆ ಯಾವುದು ಓಪನ್ ಐಸಲ್ಲಿ ಮಾಡೋಕ್ಕಾಗಲ್ಲ, ಕ್ಲೋಸ್ಡ್ ಐಸಲ್ಲಿ ಮಾಡ್ಬೋದು. ಈ ಸಮಸ್ಯೆಗಳು ಬೆಟ್ಟದಂಗೆ ಕಾಣಿಸುತ್ತವೆ. ನಿಮಗೆ ಸಿಂಪಲ್ ಆಗಿ ಕಾಣಿಸ್ತಂಥದ್ದು ಆ ವ್ಯಕ್ತಿಗೆ ಯಾಕಷ್ಟು ಬೆಟ್ಟದಷ್ಟು ಅಂತ ಅನ್ನಿಸ್ತು. ಟೇಕ್ ಅ ಡೀಪ್ ಬ್ರೀದಿಂಗ್. ಎರಡೂ ಕೈಗಳನ್ನು ನಮಸ್ಕಾರ ಮುದ್ರೆಗೆ ತನ್ನಿ. ಮುಖದ ಮೇಲೆ ಒಂದು ನಗು ಬರ್ತಾ ಇದೆ. ಇದು ಸೈಕಾಲಜಿನಲ್ಲಿ ಒಂದು ಮೆಥಡ್. ದ ಮೂಮೆಂಟ್ ನೀವು ಯಾವಾಗ ಸ್ಮೈಲ್ ಮಾಡಿದ್ರಿ, ಆರ್ಟಿಫಿಷಿಯಲ್ ಆಗಿ ಮಾಡೋಕ್ಕೆ ಟ್ರೈ ಮಾಡಿದ್ರಿ, ಫಸ್ಟು ಎಕ್ಸ್ಪ್ರೆಷನ್ಸ್ಗಳನ್ನು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿ ಆ ಕೆಮಿಕಲ್ಸ್ಗಳನ್ನು ರಿಲೀಸ್ ಮಾಡಿಸ್ಕೊಂಡು ಆ ಮೂಮೆಂಟಲ್ಲಿ ಮ್ಯಾನಿಫೆಸ್ಟೇಷನ್ಸ್ಗಳನ್ನು ಟ್ರೈ ಮಾಡ್ತಾರೆ. ಸೈಕಾಲಜಿನಲ್ಲಿ ಒಂದು ಟೆಕ್ನಿಕ್ ಇದೆ ಆ್ಯಂಡ್ ಒಂದು ಸೀಕ್ರೆಟ್ ಅಂತಲೂ ಇಟ್ಕೊಳ್ಳಿ. ಬ್ರೈನ್ಗೆ ನೆಕ್ಸ್ಟ್ 6 to 7 minutes ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿಸ್. ಇದನ್ನೇನಾದರೂ